ಏನಾಗ್ತಾ ಇದೆ? ಏನೋ ಮೂವ್ಮೆಂಟ್ ಆಪ್ಷನ್ ಇದೆ. ಮೂವ್ಮೆಂಟ್ ಫೀಲಿಂಗ್ ಇದೆ ಒಳಗಡೆ. ಹೌದಾ? ನೋಡಿ. ಓ ಹೌದು ರೀ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ, ಕ್ಯಾಮ್ರಾ ಚೆನ್ನಾಗಿಲ್ಲ. ಕಿರಣ್ ಪರ್ಸಲ್ಲಿ ದುಡ್ಡು ಎಷ್ಟು ಇಟ್ಟಿದಾರ ನೋಡಿ. ಒಂದು ಲಕ್ಷ ಇರ್ಬೋದು. ಹಾಂ, 1 ಲಕ್ಷ. 1 ಲಕ್ಷ. ಆಮೇಲೆ ಟು ಬಿ ಫ್ರಾಂಕ್ ನಿಕಾನ್ 40 D40 ಶುರು ಆಗಿದ್ದು ಕರಿಯರ್. ಎಲ್ಲ ಅದು ಚೆನ್ನಾಗಿರೋದ್ರಿಂದ ನಾನು ಇದಕ್ಕೆ ಹೋಗ್ತೇನೆ. ಆ್ಯಂಡ್ ಇದ್ರ ಫೀಚರ್ಸು ಚೆನ್ನಾಗಿರುತ್ತೆ, ಕೆಮ್ಮಂಗಿಲ್ಲ. ಯಾಕೆ ಕೆಂಬಾರ್ದು ಗೊತ್ತಾ? ಯಾಕೆ ಕೆಮ್ಮುದ್ರೆ ರೋಗಿಷ್ಟ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಕೆಂಬಾರ್ದು. 64 2 ತಗೋ. 64 2 60 ಕಾರ್ಡ್ ಮಾತ್ರ. ಮಾರ್ಕ್ 2 11 ವರ್ಷ. 11 ವರ್ಷ ಬೇಕಾಯ್ತು ನಿನ್ನ ಕ್ಯಾಮ್ರಾ ತಗೊಳಕ್ಕೆ ಅಲ್ವಾ? ಆ್ಯಕ್ಚುಲಿ ಎಷ್ಟನೇ ಸರಿ ಅಟೆಂಪ್ಟ್ ಕಿರಣ್ ಈಗ? 2018ರಲ್ಲಿ ಒಂದ್ಸಲಿ ನಾನು ನೀನು ಹೋಗಿದ್ದು. ಅವಾಗ ಹೋಗಿ ಬಿಲ್ ನೋಡಿದಟ್ಟಿಗೆ ಏನಂದ್ರೆ ಅರ್ಧ ಗಂಟೆ ಮಾತಾಡಿಲ್ಲ ಕಾರಲ್ಲಿ ಕೂತ್ಕೊಂಡು. ಅದಾದ್ಮೇಲೆ ಲಾಸ್ಟ್ 21 ಒಂದ್ಸಲಿ ಹೋಗಿದ್ದೆ. 21ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಕೊಂಡಿದ್ದು. ಅದು 2 ಈ ಇಯರ್ ಟೋಟಲ್ ಇದು ಸೇರಿಸಿ 7ನೇ ಅಟೆಂಪ್ಟು ಲಾಸ್ಟ್. ಪ್ರಪಂಚದಲ್ಲಿ ಕಳ್ಳರಿಗೆ ಸುಳ್ರಿಗೆ ಎಲ್ಲ ಹೆಣ್ ಸಿಗ್ತದೆ, ನನಗೆ ಹೆಣ್ ಸಿಕ್ಕದ್ ಬೇಡವಾ? 7ನೇ ಅಟೆಂಪ್ಟ್ಗೆ R6 Mark II ಕೈಗೆ ಬರ್ತಾ ಇದೆ. ನೋಡಿದ್ರೆ ಅವನ ಗೀತಾನಷ್ಟೇ. ಫೀಲ್ಡ್ ಮೇಲೆ 11 ವರ್ಷ ಆದ್ಮೇಲೆ ಒಂದು ಕ್ಯಾಮ್ರಾ ತಗೋತಿದ್ದೆ ಗುರು ಅಂತ. ಐ ಮೀನ್ ಆಕ್ಚುಲಿ ಇದು 2ನೇ ಕ್ಯಾಮ್ರಾ, ಅದು ಸೆಕೆಂಡ್ಸ್ ಆಗಿರೋದ್ರಿಂದ ಕೌಂಟ್ ಆಗಲ್ಲ. ಹೊಸದು ಬೆಸ್ಟ್ ಆಪ್ಷನ್. ಇಲ್ಲಿ ಬೆಸ್ಟ್ ಆಫ್ ಲಕ್. ನಾನು ಯಾಕೆ ನೀನು ಸೋನಿ ರೆಫರ್ ಮಾಡಿದಾನೆ ಕೆನಾನ್ ರೆಫರ್ ಮಾಡಿದೆ ಗೊತ್ತಾಯ್ತಾ? ಯಾಕೆ ಯೂಸ್ ಮಾಡಿ ಗೊತ್ತಾಗುತ್ತೆ. ಓಕೆ ಮಾಡೋಣ. ಎಲ್ಲ ಅದು ಚೆನ್ನಾಗಿರೋದ್ರಿಂದ ನಾನು ಇದಕ್ಕೆ ಹೋಗ್ತೇನೆ. ಆ್ಯಂಡ್ ಇದ್ರ ಫೀಚರ್ಸು ಚೆನ್ನಾಗಿರುತ್ತೆ, ಕೆಮ್ಮಂಗಿಲ್ಲ. 4K ಯಾರು ಕೊಡ್ತಾರೆ ಈಗಿನ ಕಾಲದಲ್ಲೂ? ಅದು ಬಿಟ್ಟು ಏನಂತಾರದು ಮರ್ತೋಯ್ತು. ಯಾಕೆ ಕೆಂಬಾರ್ದು ಗೊತ್ತಾ? ಯಾಕೆ ಕೆಮ್ಮುದ್ರೆ ರೋಗಿಷ್ಟ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಕೆಂಬಾರ್ದು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಯಾವ್ದು ಸಜೆಸ್ಟ್ ಮಾಡ್ತೀಯ ಕಾರ್ಡು? 64 1 ತಗೊಳ್ಳ, 64 2 ತಗೊಳ್ಳ, ಅಥವಾ 128 120? 64 2 ತಗೋ. 64 2 ಡಾಟಾ ಸೇಫ್ಟಿ ಇರುತ್ತೆ. ಡಾಟಾ ಸೇಫ್ಟಿ. 60 ಕಾರ್ಡ್ ಮಾತ್ರ. ಅರ್ಧ ಕಾರ್ಡ್ ಮಾತ್ರ. ಎರಡು ಕಾರ್ಡ್ ಆದಾಗ ಸೇಫ್ ತೊಂದರೆ. ಮದುವೆ ಎಡೆಡ್ ಮಾಡ್ಕೊಂಬಿಡಿ ಆಮೇಲೆ. ಅಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಡ್ತಾ ಇದ್ಯಾ? ನನ್ನ ಮದುವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ. 2 ಮಾಡ್ಕೊಂಡು ಅನ್ಭವಿಸ್ತಾರ ಸಾಡಿ, ಇದು ಬೇರೆ ಬೇಕಾ? ಏನು ಸರ್ ಸ್ಪೀಡ್ ಅದು? 200 MB ಸಾಕು. ವಿಡಿಯೋ ಏನು ಮಾಡಲ್ಲ? ಮಾಡ್ತೀನಲ್ಲ ಮೇಕಿಂಗ್. ಸೆಟ್ ವೆಡ್ಡಿಂಗ್ ಹೋದಾಗ ಇರಲ್ಲ. ವೆಡ್ಡಿಂಗಲ್ಲಿ ಫೋಟೋಗ್ರಫಿ ಇದರ ಮೇಕಿಂಗ್ ಒಂದು. ಬಟ್ ಆನ್ ಸೆಟ್ ಮೇಕಿಂಗ್ ಯಾವುದು? 4K ಅದು ಅಷ್ಟು ಕಂಫರ್ಟಬಲ್ ಇರಲ್ಲ. ಫೋಕಸಿಂಗು ಆಟೋಮೆಟಿಕ್ ಆಗುತ್ತೆ. ವೇರಿಯಬಲ್ ಆಗಲ್ಲ ಇದು. ನೆಟ್ 250 MB ಬರುತ್ತೆ. ವೇರಿಯಬಲ್ ಇಲ್ಲ, ಅದು ವೇರಿಯಬಲ್ ಆಗುತ್ತೆ. ಓಕೆ. ಪ್ರೋಗ್ರೇಡ್ ಡಿಜಿಟಲ್. ಎಸ್. ಸ್ಪೆಷಲ್ ಪ್ರೈಸು. ಮೈ ಗಾಡ್. ಅಲ್ಲ, ಒಂದು ಇದಿರಲಿ ಕಾರ್ಡು ಫೋಟೋಗ್ರಫಿಗೆ. ಒಂದು ಫೋಟೋಗ್ರಫಿ ಕಾರ್ಡ್ ಇರಲ್ಲ. ಇದೊಂದು ತಗೋ. ಬಟ್ ಇದು 64 ಇದ್ರೆ ಕೊಟ್ಬಿಡಿ. 64 ಅದರಲ್ಲಿಲ್ಲ. ಹೌದಾ? ಟಫಲ್ಲಿ ಇದೆಯಾ? ಇಲ್ಲ, 128 ಇದು ಇದೆ. ಬಟ್ ಇದು V90 ಕ್ಯಾಟಗರಿ, V60 ಅಂತ. ಇದು V60, ಅದು V30. V90 ಚೆನ್ನಾಗಿರುತ್ತೆ. 64 ಇದೇ ಕಷ್ಟ. ಇಲ್ಲಿ ಹಾಕಿದಿರಲ್ಲ. ನಮ್ದು ಸ್ಟೋರ್ ಟೆಸ್ಟ್ ಮಾಡೋದು. ಟಫಲ್ಲಿ ಏನಾಗುತ್ತೆ ಪ್ರೈಸು? ಟಫಲ್ಲಿ ಇವಾಗ 64 ಕಂಪನಿ ಸ್ಟಾರ್ಟ್ ಬರೀ 128 ಸಪ್ಲೈ ಮಾಡ್ತಾರೆ. 128 ಏನಾಗುತ್ತೆ? ಅದು 25 ಆಗುತ್ತೆ. 64 ಇದೆ, ಚೆನ್ನಾಗಿತ್ತು. ತಗೊಂತೀರಾ ಕಿರಣ್? ಸ್ವಲ್ಪ ಕಾಸ್ಟ್ ಆಗುತ್ತೆ ನಿಮಗೆ. ಫೈನ್, ತೊಗೊಳ್ಳಿ. V90 ತಗೊಳ್ಳಿ, ಚೆನ್ನಾಗಿರುತ್ತೆ. ಇಮಿಡಿಯೇಟ್ ಟಕ್ ಅಂತ ನಮಗೆ ನಾವು ಕ್ಯಾಪ್ಚರ್ ಮಾಡೋದನ್ನೇ ಅದು ಪ್ರೊಸೆಸ್ ಮಾಡ್ತಾ ಇದ್ರೆ ರೈಟ್ ಸ್ಪೀಡು ಕಮ್ಮಿ ಇದ್ದಾಗ ಹಂಗಾಗ್ಬಿಡುತ್ತೆ. ರೀಡ್ ಸ್ಪೀಡು ಚೆನ್ನಾಗಿರ್ಬೇಕು, ಅವಾಗ ಟಕ ಅಂತ ಪ್ರೊಸೆಸ್ ಆಗುತ್ತೆ. ವ್ಯೂ ಮಾಡೋ ನೋಡಿ ಸರ್ ಅಂತ ವ್ಯೂ ಮಾಡ್ಬೋದು. ನಾವು ಶೋ ಮಾಡ್ಬೇಕಿಲ್ಲ, ನಾವು ನೋಡ್ಬೇಕು ಅಂದ್ರೆ ಸ್ಪೀಡ್ ಆಗಿರ್ಬೇಕು. ಓಕೆ, ಬೇರೆ ನೆಕ್ಸ್ಟ್ ಏನ್ ಬೇಕು? ಇಡೀ ಶೋರೂಮ್ ಎತ್ಕೊಂಡು ಹೋಗಪ್ಪ. ಬೇಡ ಅಂದ್ರೆ ದುಡ್ಡು ಕೊಟ್ರೆ ಕೊಡ್ತಾರೆ. ಏನ್ ಸರ್ ಕೊಡ್ತಾರೆ ಅಷ್ಟೇ. ಕೆಳಗಿಂದ ಮ್ಯಾಲಿಂದ ಕೆಳಗೆ ಹೊಡೆದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಅವ್ನು ಕಚ್ಚಿದಿತ್ತು ನೋಡ್ಬೇಕಾಯ್ತು ಸರ್. ಇಲ್ಲಿ ಬರೋದ್ರಲ್ಲ ಅಷ್ಟೇ ಸರ್ ಕೊಡೋದು. ಬಾಡಿ ಲೋನ್ ಅಪ್ಲೈ ಮಾಡ್ತಾ ಇದಾರೆ ನಮ್ ಕಿರಣ್. ನೀನ್ ನನ್ನ ಯೂಟ್ಯೂಬ್ ಚಾನಲ್ ಮುಚ್ಚಿಸ್ತೀನಿ ನಿಂಗೆಲ್ಲ ಮಾತಾಡಿದ್ರೆ. ಏನಾಗಲ್ಲ ಬಾಗುರು, ಏನು ಹೊಡೆದ್ರೆ
ಅಲ್ಲ ಯೂಟ್ಯೂಬ್ ವಿಡಿಯೋಗೆ ಏನಂತ ಕಾಪಿರೈಟ್ ಸ್ಟ್ರೈಕ್ ಆಗೋಷ್ಟು ಖಾಲಿ ಇದಾರೆ ಅನ್ಕೋತೀರ ಅಂಬಾನಿ ಅವರು? ನೋಡು ಚಾನ್ಸೇ ಇಲ್ಲ. ಈಗ ನಾವು ಮಾತಾಡೋಷ್ಟು ಇಪ್ಪೊಂದು 1 ಕೋಟಿ ರೈಸ್ ಆಗಿರ್ತದೆ. ನನಗೆ 100 ರೂಪಾಯಿ ಸಿಗುತ್ತಾ? ಇಲ್ಲ ತಾನೆ. ಮುಚ್ಚೋದ್ರೆ 1 ರೂಪಾಯಿನೂ ಸಿಗೋದಿಲ್ಲ ಸುಮ್ಮನೆ. ಅವ್ರಿಗೆ 1 ಕೋಟಿ ಸಿಕ್ಕರೆ ನಮ್ಗೆ ಏನ್ ಬಂತು ಬಲ್ಲ? ನಾವು ಕೆಮ್ಮು ಅಷ್ಟಲ್ಲ 1 ಕೋಟಿ ರೈಸ್ ಆಗಿರ್ತದೆ. ಯಾಕೆ ಗುರು ಕೆಮ್ತಿ? ಅಷ್ಟೊತ್ತಿಂದ ಕೆಮ್ಮಿ ಯಾಕೋ ರೋಗ ಇಷ್ಟ ಆಯ್ತಾ ಇದೀನಿ ನಾನು. 3 ದಿನ ಕಿರ್ಚಿ ಈಗ ತಾನೇ ಕ್ಯಾಮ್ರಾ ತಗೋತಾ ಇದೀಯಾ? ನೋಡ ನಾವು 4-5 ಜನ ಇದೀವಿ. 5 ಜನ ಇದೀವಾ? ಪಾರ್ಟಿ ಕೊಡ್ಸ್ಬಿಡು ನೆಕ್ಸ್ಟ್. ದೊಡ್ಡ ಲೀಸ್ಟೇ ಬಾಕಿ ಇದೆ ಪಾರ್ಟಿ ಕೇಳೋದು. ಅದಕ್ಕೂ ಸೇರಿ ಲೋನ್ ಹಾಕ್ಬಿಡಿ ಸರ್. ದೊಡ್ಡ ಲೀಸ್ಟ್ ಬಾಕಿ ಇದೆ ನನ್ನ ಹತ್ರ ಪಾರ್ಟಿ ಕೇಳೋದು. ಏನಾದ್ರು ಟ್ರೈ ಮಾಡ್ತಾ ಇದಾರೆ ಅಪ್ಲೋಡ್ ಮಾಡಕ್ಕೆ. ಮತ್ತೆ 11 ವರ್ಷದಿಂದ ಟ್ರೈ ಮಾಡ್ತಾ ಇರೋದು. ಜಾಸ್ತಿ ಮಾಡ್ಬೋದು. ಆಯ್ತು, ನೀವು ಫೀಲಿಂಗ್ ಆಗ್ಬಿಡಿ. ಫೀಲಿಂಗ್ ನಮಗೂ ಅದೇ, ಈಗ ಇರೋದ್ರ ಮಾಡೋಣ. ಎಂತ ಕನಸು ಬಿದ್ದಿತ್ತು. ಕಿರಣ್ ಮುಖದಲ್ಲಿ ಸ್ಮೈಲ್ ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಕಾಯ್ತಾ ಇದಾರೆ. ಈ ಸ್ಮೈಲ್ ಅಲ್ಲ, ಹಳ್ಳ ಅಂತ ಬರುತ್ತಲ್ಲ ಅದು. ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ಟಿದಾರೆ ನಮ್ ಕಿರಣ್. ಇವ್ರು ಟೆಂಪರ್ ಗ್ಲಾಸಿಗೆ ಹಾಕೊಟ್ರೆ ಯಾಕ್ರಿ ವರ್ಕ್ ಆಗ್ತಾ ಇಲ್ಲ ಬನ್ನಿ ಸರ್. ಇವ್ರೊಳ್ಳೆ ಪೌಚ್ ಕಳ್ದಂಗೆ ಕದ್ಬಿಟ್ರೆ ಟೆಂಪರ್ ಗ್ಲಾಸ್ನ. ಪರವಾಗಿಲ್ಲ, ಯೂಟ್ಯೂಬ್ ಚೆನ್ನಾಗಿ ಇಟ್ಟಾಯ್ತು ನಿಮ್ಗೆ. ಬೇರೆ ಊರಿಂದೆಲ್ಲ ರೆಫರೆನ್ಸ್ ಕೇಳ್ತಾರೆ, ಜೊತೆಗೆ ಸಜೆಷನ್ಸ್ ಕೇಳ್ತಾರೆ. ಒಳ್ಳೆ ವಿಚಾರ. 14-15 ವರ್ಷ ಮಣ್ಣೊತ್ತಿಲ್ವಾ ಇದಕ್ಕೆ ಅಲ್ವಾ? ಮತ್ತೆ ನೀನ್ ಸತ್ಯವಾಗ್ಲೂ ನನ್ನ ಚಾನಲ್ ಕ್ಲೋಸ್ ಮಾಡಿಸ್ತೀಯಾ? ಅವೆಲ್ಲ ಅಫೆನ್ಸಿವ್ ವರ್ಡು ಅಲ್ವಾ? ಕಟ್ ಮಾಡ್ಕೊಂಡು ಬೀಪ್ ಹಾಕೋಣ. ಹಾಕಪ್ಪ ಏನೇನು ಹಾಕಿ ಹಾಕೋ. ಆಯ್ತಾ ಅವ್ರು ಹೂ ಅನ್ಬೇಕು. ರೀಸೆಂಟಾಗಿ ಕ್ಲೈಂಟ್ ಯಾವ್ದು ಕೇಳಿ ಸಜೆಷನ್ಸ್? ಸೋನಿ ಮೇಲೆಲ್ಲ, ಸೋನಿ ಮತ್ತೆ ಸೋನಿ ಮೇಲೆ. ಇನ್ಸ್ಟಾಗ್ರಾಮು ಪ್ರೊಫೆಷನಲ್ ರೀಲ್ಸ್ ಮಾಡಲಿಕ್ಕೆ, ಸ್ಟುಡಿಯೋ ಇಂಟರ್ವ್ಯೂ ಮಾಡಲಿಕ್ಕೆ ಒಂದು ಕ್ಯಾಮ್ರಾ ಸಜೆಸ್ಟ್ ಮಾಡಿ ಅಂತ ಕೇಳಿದರು. ಸಜೆಸ್ಟ್ ಮಾಡಿದ್ದೀನಿ, ಬಂದಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ, ತೊಗೊಂಡು ಹೋಗಿದ್ದಾರೆ. ಹ್ಯಾಪಿ. ರಿವ್ಯೂ ಬರುತ್ತೆ ಅವ್ರ ಕಡೆ. ತುಂಬ ಕಮ್ಮಿ ಸರ್, ಭಾಳ ಕಮ್ಮಿ. ಅವ್ರದ್ದು ಕಮ್ಮಿ, ಒಂದು ಕಮ್ಮಿ ಸರ್. ಹಂಗೆ ಅನ್ಕೊಂಡು ಬೇರೆಯವ್ರು ಹೋಲಿಸ್ಕೊಂಡ್ರೆ ಒಂಚೂರು ಕಮ್ಮಿ. ಎಲ್ಲ ನೋಡ್ಬಿಟ್ಟು ಮನೆಗೆ ಹೊರಟೋಗ್ತಾರೆ. ಮನೆ ಸಬ್ಸ್ಕ್ರೈಬ್ ಯಾರು ಮಾಡಲ್ಲ. ಯಾಕೋ ನೀನು ಅಂಬಾನಿಯನ್ ಬಿಡಲ್ಲ ಅನ್ಸುತ್ತೆ. ಹೇಳಪ್ಪ. ಜಿಯೋ ರೇ ಯಾವ ರೇಂಜ್ಗೆ ಹಾಕವ್ರೆ ಅಂದ್ರೆ, ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಕಂಪ್ನಿ ಕಡೆಯಿಂದ ಬರೋ SMS ಬರಲ್ಲ, OTP ಬರೋದು. ಅದೇ ಕಿರಣ್ ಪರ್ಸಲ್ಲಿ ದುಡ್ಡು ಎಷ್ಟು ಇಟ್ಟಿದಾರ ನೋಡಿ. ಒಂದು 1 ಲಕ್ಷ ಇರ್ಬೋದು. 1 ಲಕ್ಷ. 1 ಲಕ್ಷ. ಆಮೇಲೆ ಇರೋ ಬರೋದಲ್ಲ ಇಲ್ಲಿ ಕೊಟ್ಬಿಟ್ಟು ಹೋಗೋದೆ. ಇವಾಗ ಖಾಲಿ ವರ್ಕಿಂಗ್ ಸ್ಟೈಲ್ಗೆ ಕೆನಾನ್ ತುಂಬಾ ಸೂಟ್ ಆಗುತ್ತೆ ಅನ್ನೋ ಒಂದು ಒಪಿನಿಯನ್ ಮೇಲೆ ಕೆನಾನ್ಗಳು ಬ್ಲಾಕ್ ಆಗ್ತದೆ. ನಮ್ಮ ಚಾನಲಿಂದ ಹೆಲ್ಪ್ ಆಯ್ತಾ ಕಿರಣ್ ನಿಮಗೆ? ಅಯ್ಯೋ ಕೇಳ್ಬೇಕಾ? ಆಗದೆ ಇರುತ್ತಾ? ಚಾನಲ್ಲು ಆದಷ್ಟು ಬೇಗ ನಾನು ಹೇಳಿ ರೋಡಲ್ಲಿ ಬರ್ಬೇಕಾರೆ ಹೇಳೋದು ನಾನು ಹಂಗಾಗಬೇಕು. ಏನು ಕಿರಣ್ ಆಯ್ತಾ ಲೋನು? ಕೊನೆಗೂ ನಮ್ಮ ಸುಬ್ಬವ್ರು ಏನೋ ಕಷ್ಟಪಟ್ಟು ಗ್ರೀನ್ ಸಿಗ್ನಲ್ ಕೊಡಿಸಿದಾರೆ. ಅವ್ರು ಹಂಗೂ ಟ್ರೈ ಮಾಡಿದ್ರು 2 ಕಿಲೋಮೀಟರ್ ರೈಸ್ ಮಾಡೋಣ ಅಂತ. ನಮ್ಮ ಮನೆ ಬರೋಕೆ ಆಗಲಿಲ್ಲ ಅಷ್ಟೇ. ಅಂತೂ ಆಯ್ತು ಫೈನಲ್. ಎಷ್ಟನೇ ಸರಿ ಇದು? 7 ಸಮಾಪ್ತಿ. ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ಸರಿ ಹೇಳಿ. ಅರ್ಧ ರಾತ್ರಿ ರೋಡಲ್ಲಿ ಮಣ್ಣೊತ್ತಿದ್ದಕ್ಕೂ ಸಾರ್ಥಕ ಆಯ್ತು. ಹೌದಾ? ಯಾವ್ಯಾವ ಇವೆಂಟ್ಗೆ ಎಂತೆಂಥ ರಾತ್ರಿಲಿ ಎಲ್ಲೆಲ್ಲಿ ಸುತ್ತಿದೀವೋ ಜೊತೆಗೆ ಹೀಗೆ ಜ್ಞಾಪಕ ಆಗಿ ಈ ಮೂಮೆಂಟಲ್ಲಿ ಕರೆಕ್ಟಾಗಿ. ಹಾಗೆ ಯಾವ್ದಾದ್ರು ಒಂದು ತಗೋಬೇಕಂದ್ರೆ ಭಾಳ ಕಷ್ಟಪಡ್ಬೇಕು. ಇದೈತೆ ಕಿರಣ್, ಪಾಸ್ಪೋರ್ಟ್ ಸ್ಮೈಲ್. ನಗ್ನಗ್ತಾ ಫೋಟೋ ತೆಗೆಸ್ಕೊಳ್ರಿ. ಪಾಸ್ಪೋರ್ಟ್ಸ್ ಕತ್ತಿಂಗ್ ತಿರ್ಸಿ ಇತ್ತ ಮಾಡಿ ಚೂರು ಮೇಲೆ ಚಿನ್ನ ಫೋಟೋ ಯಾಕೆ ತಗೋದ್ರು ಗೊತ್ತಾ? ಲೋನ್ ಅಕಸ್ಮಾತ್ ಕಟ್ಲಿಲ್ಲ ಅಂದ್ರೆ ಗೋಡೆ ಮೇಲೆ ನಿಮ್ ಫೋಟೋ ಅಂಟಿಸ್ತಾರೆ. ವಾಂಟೆಡ್. ಅಲ್ಲಿಗೆ ಅವ್ರು ಅವನ್ನ ಅರೆಸ್ಟ್ ಮಾಡ್ತಾರೆ. 160 1600 ಸಬ್ಸ್ಕ್ರೈಬರ್ಸ್. ಸೂಪರ್. ಲೋಗೋ ನಂದೇ ಇದೆಯಾ ನೋಡು. ಆಮೇಲೆ ಎಲ್ಲೋ ಕಲರ್. ಏನ್ ಸರ್ ಸಬ್ಸ್ಕ್ರೈಬ್ ಮಾಡ್ತಾ ಇದೀರಾ? ಮಾಡಿದ್ರು ನೋಡಿ, ಇಲ್ಲೇ ಒಂದು ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸರ್. ಅಷ್ಟು ಡಿಜಿಟಲ್ ಕಂಟೆಂಟ್ ಸಾಬ್ರು ಕೊಡ್ತಾರೆ, ಫಾಲೋ ಮಾಡ್ತಾರೆ ಸರ್. ಕಿರಣ್, ಈ ಸ್ಟೋರ್ ಹೆಂಗೆ ನಿಮ್ಗೆ? ಕೆನಾನ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ಗೆ ರಿಕ್ವೈರ್ಮೆಂಟ್ ಕೇಳಿದೆ, ಸಜೆಷನ್ಸ್. ಅವರು ಒಂದಷ್ಟು ಪರ್ಟಿಕ್ಯುಲರ್ ಸ್ಟೋರ್ಸ್ಗಳು ಲೀಸ್ಟ್ ಕೊಡ್ತಾರೆ. ಪೋರ್ಟಬಲ್ ಇದೆ ಅಂಡ್ ಸ್ಟೋರ್ ಆಪ್ಷನ್ಸ್ ಚೆನ್ನಾಗಿದೆ. ಸ್ಟೋರು ಮಲ್ಟಿಪಲ್ ಆಪ್ಷನ್ಸ್ ಇದೆ. ಕ್ಯಾಮ್ರಾ ಮಾತ್ರ ನಾನು ರೆಫರ್ ಮಾಡಿದ್ದು, ಸ್ಟೋರ್ ನಾನು ರೆಫರ್ ಮಾಡಿರಲಿಲ್ಲ. ಬಟ್ ಸ್ಟೋರು ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಏನಾದ್ರು ಕೇಳಿದ್ರೆ ಪಟ ಅಂತ ಹೇಳ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ಅದೇ ಬೇಕಾಗಿರೋದು. ಸರ್ ಎಲ್ಲಿರೋ ಸರ್ ನಿಮ್ಮ ಸ್ಟೋರು? ಪೂರ್ತಿ ಅಡ್ರೆಸ್ ಹೇಳ್ಬಿಡಿ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ. ಟಿಕೆನ್ಸ್ 20%. ಮಿಷಿನ್ ಇದೆ ಕಿರಣ್ ಮೋಸ್ಟ್ಲಿ ಈ ದುಡ್ಡನ್ನ 2 ಸರಿ ಎಣಿಸಿರ್ತಾರೆ. 6 ಸಲ ಎಣಿಸಿದ್ದೀನಿ ನಾನು ಸುತ್ತಕೊಂಡು. ಕಷ್ಟಪಟ್ಟು ದುಡ್ಡು ಅಲ್ವಾ? 6 ಅಂದ್ರೆ 60 ಸರಿ ಎಣಿಸ್ಬೋದು. ಥ್ಯಾಂಕ್ ಯು ಸರ್. ನಿಮ್ದೆಲ್ಲ ಕ್ಲಿಯರ್ ಆಗಿದ್ರೆ ಓಪನ್ ಮಾಡ್ಬೋದು ಬಾಕ್ಸು. ನನ್ನ ಚಾನಲಿಂದ ಎಷ್ಟೋ ಜನಕ್ಕೆ ಕ್ಯಾಮ್ರಾಗಳು ರೆಫರ್ ಮಾಡಿದ್ದೀನಿ. ಬಟ್ ಕಿರಣ್ಗೆ ರೆಫರ್ ಮಾಡಿರೋದು ಫುಲ್ ಖುಷಿ. ಯಾಕೆಂದರೆ 7 ಸರಿ ಅಟೆಂಪ್ಟ್ ಮಾಡಿ ಕ್ಯಾಮ್ರಾ ತೊಗೊಳ್ಳಿಕ್ಕೆ ಈಗ ತೊಗೊಳ್ತಾ ಇದ್ದಾರೆ.
ನನ್ನ ಗರ್ಲ್ ಫ್ರೆಂಡ್ ಪಕ್ಕ ನಿಂತಿರೋ ಫೀಲಿಂಗ್. ನಾನು ಕಿರಣ್ ಹತ್ರದಿಂದ ನೋಡಿರೋ ಹಾಗೆ ಕಿರಣ್ ಸಂಪಾದನೆ ಮಾಡ್ಬಿಡ್ತಾ ಇದ್ರು, ಕ್ಯಾಮ್ರಾಗೆ ಅಂತ ಎತ್ತಿಕೊಳ್ತಾ ಇದ್ರು, ಮತ್ತೆ ಅದೆಲ್ಲೋ ಹೊರಟೋಗ್ಬಿಡ್ತಾ ಇತ್ತು, ಮತ್ತೆ ಎತ್ತಿಕೊಳ್ತಾ ಇದ್ರು, ಮತ್ತೆಲ್ಲೋ ಹೊರಟೋಗ್ಬಿಡ್ತಾ ಇತ್ತು. ಇದೊಂಥರ ನಿಮ್ ಮದುವೆ ಆದಂಗೆ ಖುಷಿ ಆಗ್ಬಿಟ್ಟಿದೆ ನಮ್ಗೆಲ್ಲ ಕಿರಣ್. ಮದುವೆ ಆಗತ್ತಾ ಬಿಡುತ್ತಾ ಗೊತ್ತಿಲ್ಲ ನಮ್ಗೆ, ಮುಂದಕ್ಕೆ ಆಮೇಲೆ ನೋಡ್ಕೊಳ್ಳೋಣ. ಇದಂತೂ ಫಿಕ್ಸ್. ಫುಲ್ ಖುಷಿ ಅಲ್ಲ, ಫೈನಲಿ ಫುಲ್ ಖುಷಿ. ಹೆಣ್ಣು ಹುಡುಕಿ ಹೆಣ್ಣು ಸಿಗದೆ, ಹೆಣ್ಣು ಸಿಕ್ಕಿದ್ದು ಸಮಸ್ಯೆಗಳಾಗಿ ಹೆಣ್ಣೊಪ್ಪದೆ, ಕೊನೆಗೆ ನಮ್ಮ ಮನೆಯವ್ರು ಒಪ್ತೆ, ಎಲ್ಲ ಸೇರಿಸಿ ಕೊನೆಗೆ ಯಾವುದು ಇಲ್ದಂಗೆ ಅಪ್ಡೇಟೆಡ್ ಮಾಡೆಲ್ ಹುಡುಗಿ ಬಂದಂಗೆ ಆಯ್ತಿದೆ. ಯೂಸೇಜ್ಗೆ ಒಳ್ಳೆ ಕ್ಯಾಮ್ರಾ ತಗೊಳ್ಳಿ, ಯೂಸ್ ಮಾಡಿ, ಸೂಪರ್ ಆಗಿ ಮಾಡಿ. ಆಕ್ಚುಲಿ ನೀವು ಇದರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೇಕಂದ್ರೆ 6K ರೆಕಾರ್ಡ್ ಮಾಡ್ಕೊಬಹುದು. ಅದು 60p ಅಲ್ಲಿ 10 ಬಿಟ್ ಅಲ್ಲಿ ಆರಾಮಾಗಿ ಮಾಡ್ಬೋದು. ನೀವು ಮೂವಿ ಕೂಡ ಮಾಡ್ಬೋದು ಇದರಲ್ಲಿ, ಅಷ್ಟು ಸೂಪರ್ ಆಗಿದೆ ಕ್ವಾಲಿಟಿ. ಯೂಸ್ ಮಾಡಿ. ಅಬ್ಬಾ ಏನ್ ಬಂತು ಬಾಯಿಂದ, ಹೀಗೆಲ್ಲ ಬೇಗ ಗುರು, ಹೊಟ್ಟೆ ಹಸಿತಾ ಇದೆ ನನಗೆ. ನೋಡ ಏಯ್ ಏನ್ರಿ ಹಿಂಗೆ ಅಕ್ಕಿ ಮರಿ ಇಟ್ಕೊಂಡಂಗೆ ಇಟ್ಕೊಂಡ್ಬಿಟ್ರಿ? ಲೈಟ್ ವೈಟ್. ನಾನು ಕಮೆಂಟ್ ಮಾಡ್ತಾ ಇದ್ದೀನಿ, ಸೀರಿಯಸ್ಲಿ ಲೈಟ್ ವೈಟ್. ಹಂಗಾರೆ ಕ್ಯಾಮ್ರಾ ಇಲ್ಲ ಒಳಗಡೆ? ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾ ಐತೆ, ಲೈಟ್ ವೈಟ್, ಮಿರರ್ಲೆಸ್ ಅಲ್ಲ. ಒಳ್ಳೇದಾಗ್ಲಿ. ಮೊದಲು ಬರ್ತಿದಂಗೆ ಮಿರರ್ ಅಷ್ಟು ತೂಕ ಇರೋದು, ಬಟ್ ನಾವು ಯೂಸ್ ಮಾಡೋ ಲೆನ್ಸ್ ಮೇಲೆ ಹೋಗುತ್ತೆ. ಆಯ್ತು, ಓಪನ್ ಮಾಡಿ. ಓಂ ನಮಃ ಶಿವಾಯ. Yes, the beauty and the beast. Hey, ಫ್ರೀನಾ? ಆಸ್ತಿ ಪತ್ರ ಡಬಲ್ ಲೈಟ್ ರೂಮ್ ಏನಾರು ಕೀ ಕೂಡ ಕೊಡ್ತಾನೆ. ಏನಿದೆ ನೋಡಿ, ಖುಷಿ ಆಗ್ಬಿಟ್ಟೆ ನಾನು. ಫ್ರೀ ಕೂಪನ್ ಏನೋ ಕೊಡ್ತಾನೆ, ಒಂದು 3 months 6 months ಅಂತ. ಅವೆಲ್ಲ ಆಸ್ತಿ ಪತ್ರಗಳು, ಅವೆಲ್ಲ ಸೈಡ್ಗೆ ಎತ್ ಮಾಡಿಕೊಳ್ಳಿ. R6 Mark II ಅನ್ಬಾಕ್ಸಿಂಗ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾಡಿ ಅಲ್ಲ ರೀ, ಬ್ಯಾಟ್ರಿ. ಅದು ಸಾರಿ, ಬ್ಯಾಟ್ರಿ ತೋರಿಸ್ರಿ ಇಲ್ಲಿ. ಎತ್ತಿ ಮಡಿಕೊಂಡ್ಬಿಟ್ರೆ ಓಕೆ. ತೆಗೆದ ಓಪನ್ ಮಾಡ್ಲಾ? ಬ್ಯಾಟ್ರಿ ಕವರ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡ್ಬೇಕಲ್ವಾ? ಬ್ಯಾಟ್ರಿ ಕ್ಯಾಪ್ ಎಲ್ಲ ಹಾಕಿ ಕೊಡ್ತಾರೆ. ಸೂಪರ್. ಪರ್ಟಿಕ್ಯುಲರ್ಲಿ ಹೊಸ ಬ್ಯಾಟ್ರಿ ತಗೊಂಡ ವಿತ್ ಕ್ಯಾಪೇ ಬರುತ್ತೆ. ನಾವು ಕ್ಯಾಪ್ ಕಂಟಿನ್ಯೂ ಮಾಡ್ಕೊಂಡಷ್ಟು ಬ್ಯಾಟ್ರಿ ಹೆಡ್ ಲೈಫ್ ಬರುತ್ತೆ ಅಷ್ಟೇ. ನಮ್ಗೆ ಗೊತ್ತೇ ಇರಲಿಲ್ಲ ಕಿರಣ್ ಅಲ್ವಾ? ನಿನಗೆ ಗೊತ್ತು, ಯೂಸರ್ಸ್ ಗೊತ್ತಿಲ್ಲ, ವಿಡಿಯೋ ನೋಡೋರಿಗೆ. ಓಕೆ, ಚಾರ್ಜರ್ ಅಥೆಂಟಿಕ್ ಅನಾನ್ ಚಾರ್ಜರ್. ನೆಕ್ಸ್ಟ್ ಸೇಫ್ಟಿ ಪ್ಯಾಕ್, ವಾರಂಟಿ ಕಾರ್ಡ್, ದ ಟ್ಯಾಗ್, ಬೆಲ್ಟು, ಕ್ಯಾಮ್ರಾ ಬಾಡಿ. ಬೆಲ್ಟ್ ಎತ್ಕೊಳ್ರಿ ಫಸ್ಟು. ಸಾರಿ, ಬೆಲ್ಟ್ R6 ಬೆಲ್ಟ್. ಏನು ಕದ? ಹೆಣ ಹಾಕೊಳ್ಳೋಕ್ಕೆ. ಹಾಕೊಳ್ಳಿ. ಲೈಫ್ ಟೈಮ್ ಕ್ಯಾಮ್ರಾ ಬಿಟ್ಟು ಎಲ್ಲ ಹೋಗ್ಬಾರ್ದು. ಓಕೆ. ಸೊ ಇದಕ್ಕೋಸ್ಕರ 11 ವರ್ಷದಿಂದ ವೆಯ್ಟ್ ಮಾಡಿದ್ದೀರಾ. ಇದಕ್ಕೋಸ್ಕರ ಅಲ್ಲ, ಒಂದು ಕ್ಯಾಮ್ರಾಗೋಸ್ಕರ. ಬಟ್ ಒಳ್ಳೆ ಕ್ಯಾಮ್ರಾ R6 Mark II ಹೊರಗಡೆ ಬರ್ತಾ ಇದೆ, ಬರಲೇಬೇಕಲ್ಲ. ಇದೆ R6 Mark II ಕ್ಯಾಮ್ರಾ. R6 Mark II ಕ್ಯಾಮ್ರಾ ವಿತ್ ಕಿರಣ್, ವಿತ್ ವೀಸ್ ಸ್ಟೋರ್ ನೋಡಿ. ಏನೋ ಇದೆ ರೀ ಒಳಗೆ. ಏನಾಗ್ತಾ ಇದೆ? ಏನೋ ಮೂವ್ಮೆಂಟ್ ಆಪ್ಷನ್ ಇದೆ. ಸುತ್ಕೆ ತಗೊಂಡು ಪಟ್ಟ ಅಂತ ಹೊಡೆದಂಗ ಆತದೆ ಕಡ್ಲ. ಮೂವ್ಮೆಂಟ್ ಫೀಲಿಂಗ್ ಇದೆ ಒಳಗಡೆ. ಹೌದಾ? ನೋಡಿ. ಓ ಹೌದು ರೀ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಕ್ಯಾಮ್ರಾ ಚೆನ್ನಾಗಿಲ್ಲ. ಅದು 5 axis ಸ್ಟೆಬಿಲೈಸೇಷನ್ಗೆ ಒಳಗಡೆ ಸ್ಟೆಬಿಲೈಸರ್ ಕೊಟ್ಟಿರ್ತಾರಲ್ಲ, ನೀವು ಬ್ಯಾಟ್ರಿ ಹಾಕಿ ಕ್ಯಾಮ್ರಾ ಆನ್ ಮಾಡಿದಾಗ ಸ್ಟೇಬಲ್ ಆಗಿ ಬರುತ್ತೆ. ನೀವು ಎಷ್ಟೇ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ, ಅದು ಅದಕ್ಕೆ ಮುಂಚೆ ಅಲ್ಲಾಡ್ತಾ ಇರುತ್ತೆ. ನಿನಗೂ ಕಿಡ್ನಿ ಆಯ್ತೆ? ಯಾಕೆ? ಕಿಡ್ನಿನೇ ಅಲ್ಲ ಅದು, ಮತ್ತಿನ್ನೇನು? ಲಿವರ್. ಮುಗಿರಿ ಮಕ್ಕೆ. ಫಸ್ಟ್ ಇನ್ಸ್ಟಾಲೇಷನ್ ಕಾರ್ಡ್. ಓಕೆ, ಸೂಪರ್. ಎಸ್, ಹಾಕಿ ಪ್ರಾಣ ಹಾಕಿ ಅದಕ್ಕೆ. ಇರಿ, ನಿಮ್ದೇ ಕ್ಯಾಮ್ರಾ ಆನ್ ಮಾಡ್ಬಿಡ್ಲಿ. ನಿಮ್ಮದೇ ಕ್ಯಾಮ್ರಾ ಆನ್ ಮಾಡಿ. ಯಾವ ಸಾಂಗು? ಓಂ ಶಕ್ತಿ ಜಯಶಕ್ತಿ ಅದನ್ನ? ಇದ್ರದ್ದು ಯಾವ ಪಿಕ್ಚರ್ ಅದು? ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ, ಎಲ್ಲ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇದೇ ಥರ ಡೇಟು ಟೈಮು ಎಲ್ಲ ಸೆಟ್ ಮಾಡಬೇಕಾಗತ್ತೆ. ಸೆಟ್ ಮಾಡಿ ಕಿರಣ್. ಎಷ್ಟು ಡೇಟ್ ಇವತ್ತು? 15th.
ಬಂತು. ಹ್ಮ್ 24 ತಾನೆ? ಹಾ ಇಲ್ಲ 24 ಹಾಕೊಂಡು ಮಾಡ್ರಿ, ಇನ್ನೂ ಮುಗ್ದಿಲ್ಲ ಅದು ಟೈಮು. ಅಣ್ಣ ಟೈಮ್ ಎಷ್ಟು ಅಣ್ಣ? 2:34. ಈ ಡೇಟಲ್ಲಿ ಈ ಟೈಮಲ್ಲಿ ನಮ್ಮ ಕಿರಣ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಬಂದಿದೆ. ಟೈಮ್ ಸೆಟ್ ಮಾಡೋಕ್ಕೆ ಇಷ್ಟು ತಗೋತಾ ಇದ್ದೀರಲ್ರಿ. ಹಾಂ ಹಾಕಿ ಲಂಡನ್ ಅಂತ ಕೆರಡೆ ಬನ್ನಿ. ಹೇಗಿರು ಡೆಲ್ಲಿ ಓಕೆ. ಸೂಪರ್. ಓ ಬ್ಲ್ಯಾಕ್ ಬಂದ್ಬಿಡ್ತು, ಲೆನ್ಸ್ ಹಾಕಿಲ್ವಲ್ಲ. ನೋಡಿ ಹೆಂಗಿದೆ ತೋರಿಸಿ. ಅಬ್ಬಾ ನಮ್ಮ ಕ್ಯಾಮ್ರಾಗೆ ನಿಮ್ಮ ಕ್ಯಾಮ್ರಾ. ಫಸ್ಟ್ ಫೋಟೋ ನಿನ್ನೆ ನಾನೇನಾ ಎಲ್ಲ ಕತ್ಲೆ ತೆಗ್ಬಿಟ್ಟು ನಾನಂತೆ. ದ ಬಾಸ್ ವಿಘ್ನ ವಿನಾಯಕ. ಓಕೆ ತೆಗೆದ್ರಾ? ಖುಷಿ ಆಯ್ತಾ? ಸಮಾಧಾನ ಆಯ್ತು. ತೋರಿಸಿ ನಿಮ್ಮ ಕ್ಯಾಮ್ರಾ ಒಂದ್ಸರಿ. ಎಸ್ ಸ್ಮೈಲ್. ನಮ್ಮ ಕಿರಣ್ದು ಕ್ಯಾಮ್ರಾ ಪರ್ಚೇಸಿಂಗ್ ಮುಗ್ದಿದೆ ಈಗ. ಕ್ಯಾಮ್ರಾ ತೊಗೊಂಡಿರೋ ಖುಷಿಲಿರು. ಆಲ್ ದ ಬೆಸ್ಟ್ ಕಿರಣ್. ಥ್ಯಾಂಕ್ ಯು ಬ್ರೋ. ಸೂಪರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಖಂಡಿತ.